ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಯಶ್ವಂತ್. ನೀವು ನೋಡ್ತಾ ಇರೋದು ಯಶವಂತ್ ಬ್ಲಾಗ್ಸ್. ನಿನ್ನೆ ನಾವು ಪ್ರೀ ಮ್ಯಾಚ್ ರಿವ್ಯೂ ಮಾಡಿದ್ವಿ. ಅದರಲ್ಲಿ RCB ಮತ್ತೆ KKR ಮ್ಯಾಚ್ ದ ಒಂದು ಅನಾಲಿಸಿಸ್ ನಮ್ ಕೈಲಾಗಂತ ಅನಾಲಿಸಿಸ್. ನಾವೇನು ಎಕ್ಸ್ಪರ್ಟ್ಸ್ ಇಲ್ಲ, ಬಟ್ ನಾವು ಒಂದು ಅನಾಲಿಸಿಸ್ ಮಾಡಿದ್ವಿ, ಹೇಗಿರುತ್ತೆ ಮ್ಯಾಚ್, ಏನಾಗುತ್ತೆ ಅಂತ. ಅದರಲ್ಲಿ ಮೊದಲನೇದಾಗಿ KKR ಗೆಲ್ಲುತ್ತೆ ಅಂತ ಅಂದ ನಮ್ಮ ಅಣ್ಣ ತೇಜಸ್ ಅವರು ಈಗ ಮಾತನ್ನ ಮುಂದುವರಿಸ್ತಾರೆ. ಹೇಳಿ, ಈಗ RCB ಗೆದ್ದಿದೆ, ನಿಮ್ಗೆ ಏನ್ ಅನ್ಸುತ್ತೆ? ಅದು ನಾನು ಹೋಮ್ ಪಿಚ್ ಇರೋದ್ರಿಂದ 60% ಅವ್ರಿಗೆಲ್ಲ ಚಾನ್ಸಸ್ ಇತ್ತು ಅಂತ ಹೇಳಿದೆ. ನಾನು ವಾಪಸ್ ಹೇಳಿದ್ದೇನಂದ್ರೆ, ಫಸ್ಟ್ ಯಾರು ಟಾಸ್ ಗೆಲ್ತಾರೆ ಅವ್ರಿಗೆ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ. ಆಬ್ವಿಯಸ್ಲಿ ನಮ್ಮ RCB ಟಾಸ್ ಗೆದ್ದು ಮ್ಯಾಚ್ ಗೆದ್ದಾಗಿದೆ. ಚೆನ್ನಾಗಿ ಜಾರ್ಕೊಂಡ. ಇಲ್ಲಿ RCB ಗೆಲ್ಲುತ್ತೆ ಅಂತ ಹೇಳಿದ್ವಿ. ಹೋಗಿ ನಿನ್ನ ಅಭಿಪ್ರಾಯ ಏನಪ್ಪ? ನಾನು RCB ಯಾಕೆ ಗೆಲ್ಲುತ್ತೆ ಅಂತ ಹೇಳ್ತಿದ್ದೆ ಅಂತಂದ್ರೆ, ಕಂಪ್ಲೀಟ್ಲಿ ಟೀಮ್ ಬ್ಯಾಲೆನ್ಸ್. ಇಲ್ಲಿ ಉಪ್ಪು ಹುಳಿ ಖಾರ ಪರ್ಫಾರ್ಮೆನ್ಸ್, ಸಾಲ್ಟು ಉಪ್ಪು, ದೆನ್ ಕೊಹ್ಲಿ ಖಾರ, ನಮ್ಮ ಕೃಣಾಲ್ ಪಾಂಡ್ಯಾಗ ಹುಳಿ. ಸೊ ಹಂಗಾಗಿ 3 ಜನರ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಇಂದ ಗೆದ್ದಿದೆ. ಈ ಮ್ಯಾಚ್ ವಿನ್ ಇಂದ ಇದನ್ನು ಟೇಬಲ್ ಅಲ್ಲಿ ಟಾಪ್ ಆಫ್ ದ ಟೇಬಲ್ ಅಲ್ಲಿ ಇದೀವಿ. ಪ್ಲಸ್ 2 ಪಾಯಿಂಟ್ ಸಮಥಿಂಗ್ ನಮ್ಗೆ ಈಗ ನೆಟ್ ರನ್ ರೇಟ್ ಬಂದಿದೆ. ಇದು ಎಷ್ಟು ಉಪಯೋಗ ಬರುತ್ತೆ ನಮ್ ನೆಕ್ಸ್ಟ್ ಕಮಿಂಗ್ ಮ್ಯಾಚಸ್? ಹೌದು, ರನ್ ರೇಟ್ ತುಂಬಾ ಉಪಯೋಗ ಆಗುತ್ತೆ. ಯಾಕಪ್ಪ ಅಂದ್ರೆ ನಾವು ಹಿಂದಿನ ಸೀಸನ್ಸ್ ಎಲ್ಲ ನೋಡಿದ್ರೆ ಯಾವಾಗ್ಲೂ ನಮ್ದು ಕ್ಯಾಲ್ಕುಲೇಟಿವ್ ಆಗಿರ್ತಿತ್ತು. ಅವ್ರು ಸೋಲ್ಬೇಕು ಅಥವಾ ಇವ್ರು ಗೆಲ್ಬೇಕು, ಅಥವಾ ಇವ್ರು ಸೋಲ್ಬೇಕು ಅಥವಾ ಇವ್ರು ಗೆಲ್ಬೇಕು, ನಾವ್ ಇಷ್ಟರಲ್ಲಿ ಗೆಲ್ಬೇಕು ಅಂತ. ಸೊ ಈಗ ಮೊಮೆಂಟಮ್ ಸಿಕ್ಕಿದೆ. ಈ ಮೊಮೆಂಟಮ್ ನ ಇವ್ರು ಹಿಂಗೆ ಕ್ಯಾರಿ ಫಾರ್ವರ್ಡ್ ಮಾಡಿದ್ರೆ, ಸೊ ನಾವ್ ಯಾವುದೇ ರೀತಿಯ ಕ್ಯಾಲ್ಕುಲೇಷನ್ ಪಾರ್ಟ್ಗೆ ಹೋಗೋದ್ ಬೇಕಾಗಿಲ್ಲ. ಸೊ ಗೋಯಿಂಗ್ ಫಾರ್ವರ್ಡ್ ನಮ್ಗೆ ಯಾವುದೇ ರೀತಿ ಡಿಪೆಂಡೆನ್ಸಿ ಬರಲ್ಲ. ಸೊ ಹಂಗಾಗಿ ಇದು ಬೇಕಾಗಿತ್ತು. KKR ಬ್ಯಾಟಿಂಗ್ ಲೈನ್ ಅಪ್ ಅಥವಾ ಅವ್ರ ಬ್ಯಾಟಿಂಗ್ ಹೇಗಿತ್ತು ಅಂತ ನಿಮ್ಗೆ ಅನ್ಸುತ್ತೆ? ನಾನು ಫ್ಯಾಕ್ಟ್ಸ್ ಹೇಳ್ಬಿಡ್ತೀನಿ, ಫಿಗರ್ಸ್ ಇಲ್ಲಿ ಏನಾಗಿದೆ ಅಂತ. 174 ಫಾರ್ 8 ವಿಕೆಟ್. ರಹಾನೆ ಅವರು ತುಂಬಾ ಚೆನ್ನಾಗಿ ಆಡಿದ್ರು, 56 31 ಬಾಲ್ಗೆ. ಸುನಿಲ್ ನಾರಾಯಣ್ ಅವರು 44 26 ಅವ್ರು ಎಕ್ಸ್ಪೆಕ್ಟೆಡ್ ಇದ್ರು, ಆದ್ರೆ ಸ್ವಲ್ಪ ಡಾಟ್ ಆಯ್ತು. ಆದ್ರೂ ನಮ್ಮವ್ರು ಚೆನ್ನಾಗಿ ವಿಕೆಟ್ ತೆಗೆದ್ರು. ರಘುವಂಶಿ ಅವರು ತುಂಬಾ ಚೆನ್ನಾಗಿ ಆಡಿದ್ರು. ಅವ್ರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದ್ರೆ ಇಂಪ್ಯಾಕ್ಟ್ ಫುಲ್ ಇನ್ನಿಂಗ್ಸ್ ಆಡಬಹುದು. 30 ರನ್ ಹೊಡೆದಿರಿ 22 ಬಾಲ್ಗೆ. ಆಮೇಲೆ ರಿಂಕು ಸಿಂಗ್ ಅವರು ನಾವು ಚೆನ್ನಾಗಿ ಆಡ್ತಾರೆ ಅನ್ಕೊಂಡ್ವಿ, ಆದ್ರೆ ಅವ್ರದ್ದು ವಿಕೆಟ್ ತೆಗೆದ್ಬಿಟ್ರು. ಬರೀ 12 ರನ್ಗೆ ಔಟ್ ಮಾಡಿದ್ರು ನಮ್ಮವರು. ಅದೇ ಪ್ಲಸ್ ಆಗಿದ್ದು. ಆ ಸ್ಕೋರ್ ಅಲ್ಲಿ ಕಟ್ಟಾಕಕ್ಕೆ ರಿಂಕು ಇದ್ರು ಸ್ವಲ್ಪ ಕಷ್ಟ ಆಗ್ತಿತ್ತು. ಹೌದೌದು. ಮತ್ತೆ RCB ಬ್ಯಾಟಿಂಗ್ ಅಲ್ಲಿ ಏನ್ ಪ್ಲಸ್ ಪಾಯಿಂಟ್ ಆಯ್ತು ನಿಮ್ ಪ್ರಕಾರ? ಬ್ಯಾಟಿಂಗ್ ಅಲ್ಲಿ ಪವರ್ ಪ್ಲೇ ಡಿಸೈಡ್ ಆಗೋಯ್ತು ಮ್ಯಾಚ್. ಸೊ ಪವರ್ ಪ್ಲೇ ಪವರ್ ಪ್ಲೇ ಸಾಲ್ಟ್ ಅವ್ರು ಆಡಿದ್ದು ಬ್ಯಾಟಿಂಗ್ ಶೈಲಿ. ಸೊ ಆ ರನ್ ಬಂದಿದ್ದು ಎಷ್ಟು 5 ಓವರ್ಗೆ 76 ಆ ತರ ಬಂತು. ಸೊ ಅಲ್ಲೇ ಡಿಸೈಡ್ ಆಯ್ತು ಮ್ಯಾಚ್. ಅಲ್ಲೇ ಒಂದ್ ಸೈಡ್ ಬಂದ್ಬಿಡ್ತು. ಸೊ ಅವಾಗ 15 ರನ್ ರೇಟ್ ಇತ್ತು. ಸೊ ಹಂಗಾಗಿ ರಿಕ್ವೈರ್ಡ್ ಬೇಕಾಗಿದ್ದೆ ಬಾಲ್ ಟು ಬಾಲ್ 6.67 ಸಮಥಿಂಗ್. ಸೊ ಹಂಗಾಗಿ ಡಿಸೈಡ್ ಆಗೋಗಿದ್ದು ಫಸ್ಟ್ 6 ಓವರ್ ಅಲ್ಲೇ ಡಿಸೈಡ್ ಆಗೋಯ್ತು ಮ್ಯಾಚ್. ಮತ್ತೆ ಕೊಹ್ಲಿ ಅವರ ಒಂದು ಅದ್ಭುತವಾದ ಬ್ಯಾಟಿಂಗು. ಬರೀ KKR ಮೇಲೆನೆ 32 ಮ್ಯಾಚ್ ಅಲ್ಲಿ 1000 ರನ್ ಅವ್ರು ದಾಖಲಿಸಿದ್ರು. ಅದು ದಾಖಲೆ ಆಯ್ತಾನೆ. ಒಬ್ಬ ಪ್ಲೇಯರ್ ಒಂದು ಟೀಮ್ ಅಲ್ಲಿ 1000 ರನ್ ಹೊಡೆಯೋದು ಅಂದ್ರೆ ತಮಾಷೆ ಮಾತಲ್ಲ. 18 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಅವರು ತರ್ತಾರೆ. ಅಂಡ್ ಕೊಹ್ಲಿ ಅವ್ರಿಗೆ ಇನಿಷಿಯಲ್ ಸ್ಟೇಜ್ ಅಲ್ಲಿ ಒಂದು ಅವಾರ್ಡ್ ಕೂಡ ಕೊಟ್ರು, ಸಿಂಗಲ್ ಪ್ಲೇಯರ್ ಇನ್ ಒನ್ ಸಿಂಗಲ್ ಫ್ರಾಂಚೈಸಿ ಫಾರ್ 18 ಇಯರ್ಸ್ ಅಂತ. ಸೊ ಅದು ಒಂದು ಸಣ್ಣ ವಿಷಯನೂ ಅಲ್ಲ. ಸೊ ಒನ್ ಆಫ್ ದಿ ಬೆಸ್ಟ್ ಮ್ಯಾಚಸ್ ಇನ್ ದ ಹಿಸ್ಟ್ರಿ ಆಫ್ IPL. ಮತ್ತೆ ತುಂಬಾನೇ ಒಂದು ಚೆನ್ನಾಗಿತ್ತು. RCB ಅವರು ಕಮ್ ಬ್ಯಾಕ್ ಮಾಡಿದ ರೀತಿ ಇತ್ತಲ್ಲ. ನಾವು KKR ಅವರು ಫಸ್ಟ್ ಬ್ಯಾಟಿಂಗ್ ಲೈನ್ ಅಪ್ ಆಫ್ಟರ್ 10 ಓವರ್ಸ್ ನಾವು ಅವರು ಆಫ್ಟರ್ 10-12 ಓವರ್ಸ್ 200+ ಸ್ಕೋರ್ ಕೊಡ್ತಾರೆ ಅನ್ಕೊಂಡೆ, ಬಟ್ ಒಳ್ಳೆ ಕಮ್ ಬ್ಯಾಕ್ ಮಾಡಿದ್ರು. ಸೊ ನಿಮ್ಗೆ ಈಗ ಇಂಪ್ಯಾಕ್ಟ್ ಪ್ಲೇಯರ್ ಹೆಂಗೆ ವರ್ಕ್ ಆದ್ರ DDP ಅಥವಾ ಇಂಪ್ಯಾಕ್ಟ್ ಪ್ಲೇಯರ್ ಏನು ಅಷ್ಟು ಇಂಪ್ಯಾಕ್ಟ್ ಮಾಡಿಲ್ಲ RCB ಕಡೆಗೆ. ಸೊ ನಮ್ದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು, ಆದ್ರೆ ಅವನೇನು ಅಂತ ಇಂಪ್ಯಾಕ್ಟ್ ಮಾಡಿಲ್ಲ. ಸೊ ಬಂದ್ರು ಒಂದೇನೋ ಬ್ಯಾಟ್ ಶಾಟ್ ಇಂದ ಒಂದು 10ಕ್ಕೆ 10 ಅಷ್ಟೇ ಬಾಲ್ ಟು ಬಾಲ್ ಹೊಡೆದು ಹೋದ್ರು. ಅಷ್ಟೇನು ಇಂಪ್ಯಾಕ್ಟ್ ಮಾಡಿಲ್ಲ. ಬಟ್ ಕ್ಯಾಲಿಬರ್ ಇರುವಂತ ಹುಡುಗ ಮುಂದಿನ ದಿನಗಳಲ್ಲಿ ಆಡ್ಬೋದು. ಶಾರ್ಟ್ ಕ್ಲಿಯರ್ ಆಗಿತ್ತು, ಬಾಟಮ್ ಆಯ್ತು, ಮಿಡಲ್ ಆಗಿದ್ರೆ ಅಕಸ್ಮಾತ್ ಚಿನ್ನಸ್ವಾಮಿ ಆಗಿದ್ರೆ 6 ಹೋಗಿತ್ತು. ಹೌದು. ಮತ್ತೆ ನಾವು ಯಾವಾಗ್ಲೂ ಹೇಳೋದು ಒಂದೇ, ಈ RCB ಅಂತ ಬಂದ ತಕ್ಷಣ ಸುನಿಲ್ ನಾರಾಯಣ್ ಎದ್ಬಿಡ್ತಾರೆ. ಅವರು ಬ್ಯಾಟಿಂಗ್ ಶೈಲಿನೇ ಚೇಂಜ್ ಆಗ್ಬಿಡುತ್ತೆ. ಮತ್ತೆ ಅವ್ರು ಯಾವಾಗಲೂ ಟ್ರಬಲ್ ಆಗಿದ್ದಾರೆ. ನೆನ್ನೆನೂ ಅಷ್ಟೇ ಟ್ರಬಲ್ ಆದ್ರು ಅಂತ ಅನ್ಸುತ್ತಾ? ನೆನ್ನೆ ಅಷ್ಟು ಎಫೆಕ್ಟಿವ್ ಆಗಿಲ್ಲ ಅನ್ಸುತ್ತೆ. ಯಾಕಂದ್ರೆ ನಮ್ಮ ಬೌಲರ್ಸ್ ಅವ್ರದ್ದು ಹೋಮ್ ವರ್ಕ್ ಮಾಡ್ಕೊಂಡ್ ಬಂದಿದ್ರು. ಎಲ್ಲಾರು ಏನ್ ಮಾಡ್ತಾರೆ, ಬ್ಯಾಟಿಗೆ ಹಾಕ್ತಾರೆ, ಅವ್ರು ಬ್ಯಾಟಿಗೆ ಕೊಡ್ತಾರೆ. ಇವರು ಆಫ್ ಬ್ಯಾಟಿಗೆ ಹಾಕೊಡ್ತಾರೆ, ಸ್ವಲ್ಪ ದೂರ ಇಟ್ರು ಬಾಲ್ ನ. ಆಕ್ಚುಲಿ ಫಸ್ಟ್ 3 ಓವರ್ಸ್ ಆಕ್ಚುಲಿ ನಮ್ಮವರು ಚೆನ್ನಾಗಿ ಬೌಲ್ ಮಾಡಿದ್ರು, ಬಟ್ ನೆಕ್ಸ್ಟ್ 3 ಓವರ್ಸ್ ಆಫ್ ಪವರ್ ಪ್ಲೇ ಅಲ್ಲಿ ಅವರು KKR ಅವರು ಕೂಡ ಒಳ್ಳೆ ಕಮ್ ಬ್ಯಾಕ್, ಅವ್ರಿಗೂ ಒಳ್ಳೆ ಮೊಮೆಂಟಮ್ ಸಿಕ್ತಿ. ಅವಾಗ 1 ವಿಕೆಟ್ ಡೌನ್ ಆಯ್ತು. ಅಜಿಂಕ್ಯ ರಹಾನೆ ಅದೇನಪ್ಪ ಏನು ಡಿಫ್ರೆಂಟ್ ತರ ಬೇರೆ ತರ ಕಾಣಿಸ್ತಾವ್ರ ನಮ್ಗೆ ಈ ಸಲ. ಎಲ್ಲ ಮಿಡಲ್ ಹೊಡೆದ್ರೆ ಏನ್ 70, 80, 90 ಮೀಟರ್ಸ್ 6 ಹೊಡಿತಾವ್ರೆ. ಏನು ಕಾನ್ಫಿಡೆನ್ಸ್. ಇದು ಫಸ್ಟ್ ಓವರ್ ಅಲ್ಲಿ ಕ್ವಿಂಟನ್ ಡಿಕಾಕ್ ಅವ್ರು ಕ್ಯಾಚ್ ಒಂದ್ ಬಿಟ್ಟಿದ್ರು, ಮತ್ತೆ ಆಮೇಲೆ ಕೊನೆಗೆ ವಿಕೆಟ್ ತೆಗೆದ್ರು ಪುಣ್ಯಕ್ಕೆ. ಅದೇ ಮೆನ್ಷನ್ ಮಾಡ್ಬೇಕಾದ್ರೆ ಏನಂದ್ರೆ, ನಮ್ಮಲ್ಲಿ ಸ್ವಲ್ಪ ಫೀಲ್ಡಿಂಗ್ ಮಿಸ್ಫೀಲ್ಡ್ ಆಗ್ತಾ ಇದೆ. ಆಮೇಲೆ ಕ್ಯಾಚ್ ಗಳು ಡ್ರಾಪ್ ಮಾಡಿದ್ರು, ಅದನ್ನ ಸ್ವಲ್ಪ ಕರೆಕ್ಟಿಂಗ್ ಮಾಡ್ಕೊಂಡ್ರೆ ನಮ್ ಟೀಮ್ ಚೆನ್ನಾಗಿದೆ. ಮತ್ತೆ ಇನ್ನೊಂದು ಇಲ್ಲಿ ನಾವು ನೋಟ್ ಮಾಡ್ಬೇಕಾಗಿರೋದು, ಸೊ ಕ್ಯಾಪ್ಟನ್ ಡಿಸಿಷನ್. ಸುಯಾಶ್ ಶರ್ಮಾ 3 ಓವರ್ಸ್ಗೆ 38 ಇದ್ರು,
ಮತ್ತೆ 4 ಓವರ್ನ ಅವ್ರಿಗೆ ಮತ್ತೆ ಕರೆದು ಅವ್ರಿಗೆ ಕೊಟ್ಟು ರಜತ್ ಪಟಿದಾರ್ ಅವರು ಆ ರಸ್ಸೆಲ್ ಇಂಪಾರ್ಟೆಂಟ್ ವಿಕೆಟ್ ನ ತೆಗಿತಾರೆ ಇನ್ ಸ್ವಿಂಗ್ ಮಾಡೋದ್ರಿಂದ. ಸೊ ಅದೊಂದು ಒಳ್ಳೆ ಮೂವ್ ಇತ್ತು ನೆನ್ನೆ, ಅದೊಂದು ಸ್ಟ್ರಾಟಜಿ ವರ್ಕ್ ಆಯ್ತು. ಹೌದು. ಮತ್ತೆ ಇನ್ನೊಂದೇನು ನಾವು ಪ್ಲಸ್ ಅಲ್ಲಿ ನೋಡ್ಬೇಕು ಅಂತಂದ್ರೆ ಇಬ್ರು ಕೂಡ ಹೊಸ ಕ್ಯಾಪ್ಟನ್ ಎಕ್ಸ್ಪೀರಿಯನ್ಸ್ ಇದೆ. ಅಜಿಂಕ್ಯ ರಹಾನೆ ಅವರು ಮಾಡಿದ್ದಾರೆ, ಬಟ್ ಇಲ್ಲಿ ರಜತ್ ಪಾಟಿದಾರ್ ತುಂಬಾನೇ ಒಂದು ಈಗ ರಂಜೀಲ್ ಮಾಡಿದ್ದಾರೆ. ಬಟ್ IPL ಅಂತ ಬಂದಾಗ IPL ಕ್ಯಾಪ್ಟನ್ಶಿಪ್ ಮಾಡಿದ್ ನನಗೆ ಡೌಟ್, ಬಟ್ ಮಾಡಿದ್ದಾರೆ ಓಕೆ. ಬಟ್ ಪಾಟಿದಾರ್ ಅವರು ಎಷ್ಟೇ ಹೆಲ್ಪ್ ಇದ್ರು ಕೂಡ ಯಾರ ಕೊಹ್ಲಿ ಹತ್ರ ಇಂದ ಅವರು ಸೆಲ್ಫ್ ಆಗಿ ಕಂಡ್ರು. ಎಲ್ಲಾ ಕಡೆ ಕೊಹ್ಲಿ ವಾಸ್ ನಾಟ್ ಫೀಡಿಂಗ್ ಹಿಮ್ ಎನಿಥಿಂಗ್. ಇಲ್ಲ ಹೌದು. ಹೆಂಗ್ ಚೆನ್ನೈ ಎಲ್ಲ ನಾವು ಒಂದೊಂದ್ಸರಿ ಬೇರೆ ಎಲ್ಲ ಫೀಲ್ಡ್ ಸೆಟ್ಟಿಂಗ್ಸ್ ಎಲ್ಲ ಧೋನಿ ಹೇಗೆ ಹೇಳ್ತಾರೆ ಆಗ್ತಾ ಇರುತ್ತೆ. ಇಲ್ಲಿ ಓಕೆ, ಐ ಥಿಂಕ್ ಕೊಹ್ಲಿ ಲೆಫ್ಟ್ ಹಿಮ್ ಅಲೋನ್ ಟು ಡೂ ವಾಟ್ ಇಸ್ ಥಿಂಗ್ ಇಸ್. ಸೊ ಒಂದು ಬೆಸ್ಟ್ ಮ್ಯಾಚ್ ಆಯ್ತು ಅಂತ ಹೇಳ್ಬೋದು. ಪಾಯಿಂಟ್ ಟೇಬಲ್ ಅಲ್ಲೂ ಕೂಡ ಮೇಲಿದ್ದೀವಿ. ಅಂಡ್ ನಮ್ಮ ಒಂದು ಪೋಸ್ಟ್ ರಿವ್ಯೂ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ನಾವು ಅನ್ಕೋತೀವಿ. ಅಂಡ್ ಫೈನಲ್ ಆಗಿ ನಿನ್ನೆ ಮ್ಯಾಚ್ ಬಗ್ಗೆ ನಿಮ್ ವರ್ಡ್ಸ್. ನಿನ್ನೆ ಮ್ಯಾಚ್ ನಾವ್ ಎಕ್ಸ್ಪೆಕ್ಟ್ ಮಾಡಿದ್ದೇನೆ. ಸೊ ನಮ್ಮ ಬೌಲರ್ಸ್ ಅವ್ರ ಬೌಲಿಂಗ್ ಕ್ಷಮತೆ ಏನಂತ ತೋರಿಸಿದ್ದಾರೆ. ಸೊ ಆದ್ರೂ ಬೌಲಿಂಗ್ ಅಲ್ಲಿ ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕು. ಮತ್ ಬ್ಯಾಟಿಂಗ್ ಅಂತೂ ಇನ್ನು 2-3 ಜನ ಬ್ಯಾಟ್ಸ್ಮನ್ಸ್ಗೆ ಅವ್ರ ಬ್ಯಾಟಿಂಗ್ ಸಿಕ್ಕಿಲ್ಲ. ಸೊ ಜಿತೇಶ್ ಶರ್ಮಾ ಮತ್ತೆ ಟಿಮ್ ಡೇವಿಡ್ ಕೂಡ ಅವರು ಒಳ್ಳೆ ಆಡ್ತಾರೆ. ಸೊ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್. ಕೃಣಾಲ್ ಪಾಂಡ್ಯ ಕೂಡ ಒಳ್ಳೆ ಬ್ಯಾಟ್ಸ್ಮನ್. ಹೌದೌದು, ಕೃಣಾಲ್ ಪಾಂಡ್ಯ ಕೂಡ ಒಳ್ಳೆ ಬ್ಯಾಟ್ಸ್ಮನ್. ಹೌದು. ಸೊ ಲಾಸ್ಟ್ ಒಪಿನಿಯನ್ ನಮ್ದು ಏನಂದ್ರೆ ಈಗ ಸ್ವಲ್ಪ ಸರ್ಪ್ರೈಸಸ್ ಪ್ಯಾಕೇಜಸ್ ಇತ್ತು. ಒನ್ ಆಫ್ ದ ಥಿಂಗ್ ಇಸ್ ಬೆಸ್ಟ್ ಪಿಕ್ ಫಾರ್ RCB ಇಸ್ ಕೃಣಾಲ್ ಪಾಂಡ್ಯ. 3 ವಿಕೆಟ್ ತಕ್ಕೊಟ್ರು. ಆಮೇಲೆ ಅವ್ರ ಕಡೆ ಒಳ್ಳೆ ಟೈಮ್ ಅಲ್ಲಿ ಫಿಲ್ ಸಾಲ್ಟ್, ಆಮೇಲೆ ಲೈಮ್ ಲಿವಿಂಗ್ಸ್ಟನ್ ಅಷ್ಟೇ, ಅವ್ರದ್ದು ಶಾರ್ಟ್ಸ್ ತುಂಬಾ ಸೆಲೆಕ್ಷನ್ ತುಂಬಾ ಚೆನ್ನಾಗಿದೆ. ಆಮೇಲೆ ಅವ್ರ ಕಡೆ ನೋಡಿದ್ರು ಅಜಿಂಕ್ಯ ರಹಾನೆ ಅವ್ರನ್ನ ಫುಲ್ಲು ನಾವು ಮಾಡಿರ್ಲಿಲ್ಲ. ಆದ್ರೆ ಒಂದು ಸ್ಯಾಡ್ ಪಾರ್ಟ್ ಫಾರ್ ಇಂಡಿಯನ್ ಕ್ರಿಕೆಟ್ ಏನಂದ್ರೆ ವರುಣ್ ಚಕ್ರವರ್ತಿ ಅವ್ರನ್ನ ಚೆನ್ನಾಗಿ ಪಿಕ್ ಮಾಡ್ಬಿಟ್ರು ನಮ್ಮವ್ರು. ಅದೊಂದು ಯಾಕಂದ್ರೆ ವಿರಾಟ್ ಕೊಹ್ಲಿನೇ ವರುಣ್ ಚಕ್ರವರ್ತಿ ಅವ್ರಿಗೆ ಇಟ್ಟಾಡ್ಸಿದ್ರು. ಕರೆಕ್ಟ್ ಆಗಿ ಯಾಕೆ ಇಟ್ಟಾಡ್ಸು ಅಂದ್ರೆ ಈಗ ಏನೋ ಚಾಂಪಿಯನ್ಸ್ ಟ್ರೋಫಿಲಿ ನೆಟ್ಸ್ ಅಲ್ಲಿ ಆಡಿದ್ದಾರೆ ಈಗ ವಿರಾಟ್ ಕೊಹ್ಲಿ. ಅದಕ್ಕೋಸ್ಕರ ಅವ್ರನ್ನ ಈಸಿಯಾಗಿ ಬ್ಯಾಟ್ ಮಾಡೋದು ಅಂತ ನನ್ನ ಒಂದು ಅನಿಸಿಕೆ. ಬಟ್ ವೀಕ್ಷಕರೇ, ನೋಡೋಣ ನಮ್ಮ ಒಂದು ಪೋಸ್ಟ್ ಮ್ಯಾಚ್ ರಿವ್ಯೂ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀವಿ. ನಿಮ್ಗೆ ಏನೇ ಕ್ವಶನ್ಸ್ ಇರೋ ಕಮೆಂಟ್ ಅಲ್ಲಿ ಹಾಕಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.